ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಭಾಳ ದಿನಗಳಾದ ನಂತರ ಏನಪ್ಪ ಅಂದರೆ ಬಂದುಬಿಟ್ಟು ಪ್ರೈವೇಟ್ಗೆ ಸಂಬಂಧಪಟ್ಟ ಹಾಗೆ ಗೌರ್ನಮೆಂಟ್ ಬಿಟ್ಟು ಪ್ರೈವೇಟ್ಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಸ್ಕಾಲರ್ಶಿಪ್ ಕೂಡ ನಿಮಗೆ ಬರ್ತಿರ್ತವೆ, ಹೇಳ್ತಾ ಇರ್ತೀನಿ. ಸೊ ಅದರಲ್ಲೂ ಕೂಡ ಇದು ಒಂದು ಓಕೆ. ಈಗ SBI ಪ್ಲಾಟಿನಮ್ ಜುಬ್ಲಿ ಆಶಾ ಸ್ಕಾಲರ್ಶಿಪ್ 2025 ಅಂತಂದು ಈಗಾಗಲೇ ಸ್ಕಾಲರ್ಶಿಪ್ ಓಪನ್ ಆಗಿದೆ ಅಪ್ಲೈ ಮಾಡಲಿಕ್ಕೆ. ಬಟ್ ಎಷ್ಟೋ ಹುಡುಗರಿಗೆ ಗೊತ್ತೇ ಇರಲ್ಲ. ಓಕೆ, ಬಟ್ ಇದ್ರ ಬಗ್ಗೆ ಕ್ರಿಟೇರಿಯಾ ಇತ್ತು ಮತ್ತು ಕೆಲವೊಂದಿಷ್ಟು ಇನ್ಫಾರ್ಮೇಷನು ಎಷ್ಟು ಬರುತ್ತೆ ಅನ್ನೋ ಕೂಡ ಗೊತ್ತಿರಲ್ಲ. ಜಸ್ಟ್ ಒನ್ ಟೈಮ್ ಏನು ಮಾಡ್ತೀನಿ, ಪ್ರೀವಿಯಸ್ ಇಯರ್ದು ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತೀರಿ, ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ನಿಮ್ಗೆ ಐಡಿಯಾ ಬರಲಿ ಇದ್ರ ಬಗ್ಗೆ ಎಷ್ಟು ಕೊಡ್ತಾರೆ ಅಂತಂದು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಇದು ಕೂಡ ಓಕೆ ಇಲ್ಲಿ ಕಾಣಿಸ್ತಿದೆ. ಇದು ನೋಡಿ ಫಾರ್ ಎಕ್ಸಾಂಪಲ್ ಎಷ್ಟು 8,980 ಓಕೆ ಎಷ್ಟು ಹುಡುಗರು ಕೊಟ್ಟವ್ರೆ. ಆ್ಯಂಡ್ ಅದೇ ರೀತಿಯಾಗಿ ಬೇರೆ ಬೇರೆ ನೋಡ್ತಾ ಹೋದ್ರೆ ಓಕೆ ಇಲ್ಲಿ ಕೂಡ ಓಕೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ 250 ಓಕೆ. ಇದು ಹಂಗೆ ಅಂದರೆ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ ಇನ್ನೂ ಕೂಡ ಲೋಡ್ ಮೋರ್ ಕ್ಲಿಕ್ ಮಾಡ್ಕೊಂಡ್ರೆ ಇವ್ರು ನೋಡಿ ಇನ್ನೂ ಕೂಡ ಭಾಳಷ್ಟು ಬರ್ತಾ ಹೋಗ್ತಾ ನೋಡಿ 50 3,000 ಓಕೆ. ಅದೇ ರೀತಿಯಾಗಿ ಇನ್ನೂ ಕೂಡ ಇರುತ್ತೆ ಲೋಡ್ ಮೋರ್ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೂ ಕೂಡ ಬರ್ತಾ ಹೋಗ್ತವೆ. ಸೊ ಹಂಗೆ ಅಂದರೆ ಇವರು ಕೂಡ ಏನು ಮಾಡ್ತಾರೆ ಅಂದರೆ ವರ್ಷನೂ ಕೂಡ ಏನು ಮಾಡ್ತಾರೆ, ಸಾಕಷ್ಟು ಸ್ಕಾಲರ್ಶಿಪ್ಪು ಸ್ಟೂಡೆಂಟಿಗೆ ಸಂಬಂಧಪಟ್ಟಾಗೆ ಕೊಡ್ತಾ ಇರ್ತಾರೆ. ಸುಮಾರು ಒಂದು 10,000 ಆದರೂ ಸ್ಟೂಡೆಂಟಿಗೆ ಕೊಡ್ತಾರೆ. ಸೊ ಹಂಗಾಗಿ ಅದರಲ್ಲಿ ಇನ್ ಕೇಸ್ ನೀವು ಸೆಲೆಕ್ಷನ್ ಆಯಿತು ಅಂತಂದರೆ ನಾನು ಹೇಳ್ತಿದ್ದೀನಿ, ಈಗ ಅಪ್ಲೈ ನಾನು ಹೇಳಿದ ತಕ್ಷಣ ನಾನು ಹೇಳಿದ ಮೇಲೆ ಕೆಲವೊಂದಷ್ಟು ಹುಡುಗರು ಅಪ್ಲೈ ಮಾಡ್ತಾರೆ. ಅದೇ ರೀತಿಗೆ ಬೇರೆ ಯೂಟ್ಯೂಬರ್ಸು ಕೂಡ ಅಷ್ಟೊಂದು ಏನು ಮಾಡ್ತಾರೆ ಹೇಳಿರ್ತಾರೆ, ಅದ್ರ ತಕ್ಕನಂಗೆ ಅಪ್ಲೈ ಮಾಡಿರ್ತಾರೆ. ಬಟ್ ಸೆಲೆಕ್ಟೆಡ್ ಸ್ಟೂಡೆಂಟ್ ಅಂತ ಹೇಳಿದ್ರೆ 10,000 ಸ್ಟೂಡೆಂಟ್ ಅಂತ ಹೇಳಿದ್ರೆ ನೀವು ಎಷ್ಟೋ 1,00,000 ಸ್ಟೂಡೆಂಟ್ ಅಪ್ಲೈ ಮಾಡಿರ್ಬೋದು. ಬಟ್ ಅದರಲ್ಲಿ 10,000 ಸ್ಟೂಡೆಂಟಲ್ಲಿ ನೀವು ಏನಾದರೂ ಒಬ್ಬರಾಗಿತ್ತಂದರೆ ನಿಮಗೆ ಕೂಡ ಬರ್ತದೆ. ಎಷ್ಟು ಬರುತ್ತೆ, ನಮ್ಮ ಚಾನಲ್ ನೋಡೋರಿಗೆ ನಾನು ಏನು ಮಾಡ್ತೀನಿ, ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅಂತ ತೊಗೊತೀನಿ. ಅಂದರೆ PUC ಮುಗಿಸ್ಕೊಂಡು ನಂತರ ಬರ್ತಕ್ಕಂಥ ಸ್ಟೂಡೆಂಟ್ ಆಲ್ಮೋಸ್ಟ್ ನನ್ನ ಚಾನಲ್ ನೋಡ್ತಾರೆ. ಸೊ ಹಂಗಾಗಿ ನಿಮ್ಮನ್ನೇ ಏನಪ್ಪ ಅಂತಂದ್ರೆ ನಾನು ಮೇನಾಗಿ ಕನ್ಸಿಡರ್ ಮಾಡ್ಕೊಂಡು ನೋಡೋದಂದರೆ ಓಕೆ ಬರ್ತೀನಿ. ಇಲ್ಲಿ ಕಾಣ್ತೀವಿ ನೋಡಿರಿ, ಇದು ಬಂದುಬಿಟ್ಟು ಸ್ಕಾಲರ್ಶಿಪ್ ಫಾರ್ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ ಅಂತ ಕಾಣಿಸ್ತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ರೀಡ್ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಎಲಿಜಿಬಿಲಿಟಿ ನೋಡಿ, ಫಸ್ಟ್ ಆಫ್ ಆಲ್ ಇಂಡಿಯನ್ ಸ್ಟೂಡೆಂಟ್ ಆಗಿರಬೇಕು. ಓಕೆ, ಆ್ಯಂಡ್ ಅಂದರೆ ಇಂಡಿಯನ್ ನಮ್ಮ ಭಾರತೀಯ ನಾಗರಿಕರಾಗಿರಬೇಕು. ಆ್ಯಂಡ್ ಎನಿ ಇಯರ್ ನೀವು ಯಾವುದಾದ್ರೂ ಕಲಿತಾ ಇರಬೇಕು. ಬಟ್ ನಮ್ಮ ಭಾರತದಲ್ಲಿ ಇರತಕ್ಕಂಥ 300 ಇನ್ಸ್ಟಿಟ್ಯೂಷನ್ ಅಕಾರ್ಡಿಂಗ್ ಟು ದ ಲಾ ಲೇಟೆಸ್ಟ್ NIRF ರ್ಯಾಂಕಿಂಗ್ಸ್ ಅಂತಂದರೆ 300 ಯೂನಿವರ್ಸಿಟಿಗಳಂತ ಕರಿತೀವಿ ಸದ್ಯಕ್ಕೆ ನಾವು. ನಮ್ಮ ಅಂತರ ಕನ್ನಡದಲ್ಲಿ ಸದ್ಯಕ್ಕೆ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿಗೆ ಎಲ್ಲನೂ ಕೂಡ ಇರ್ತಾರೆ, ಹೊರೆ ಮಾಡ್ಕೊಬೇಡಿ. ಎಸ್ಪೆಷಲಿ ನಮಗೆ ಮೆಡಿಕಲ್ಗೆ ಸಂಬಂಧಪಟ್ಟಾಗ ಎಲ್ಲ ಕೋರ್ಸಸ್ RGOs ಕೂಡ ಇದೆ. ಆ್ಯಂಡ್ ಇಂಜಿನಿಯರ್ಗೆ ಸಂಬಂಧಪಟ್ಟಾಗಿ VTU ಕೂಡ ಇದೆ. ಆ್ಯಂಡ್ ಬೇರೆ ಬೇರೆನೂ ಇದ್ದಾವೆ, ಹೊರೆ ಮಾಡ್ಕೊಬೇಡಿ. ಎಲ್ಲರೂ ಕೂಡ ಇರ್ತಾರೆ. 300 ಯೂನಿವರ್ಸಿಟಿ ಅಂದರೆ ಸ್ವಲ್ಪ ಅಲ್ಲ, ಎಲ್ಲನೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇರ್ತಾರೆ. ಓಕೆ, ಸೊ ಅದೇ ರೀತಿಯಾಗಿ ನಿಮ್ಮದು ಪ್ರೀವಿಯಸ್ ಇಯರ್ದು ಎಷ್ಟಪ್ಪ ಅಂತಂದರೆ CGPA ಕನ್ವರ್ಟ್ ಮಾಡ್ಕೊಂಡ್ರೆ 7 ಇರಬೇಕು. ಆ್ಯಂಡ್ ನಿಮಗೆ ಪರ್ಸೆಂಟೇಜ್ ಅಂದರೆ ಸೆಕೆಂಡ್ PUC ಮುಗಿಸ್ಕೊಂಡು ಈಗ ತಾನೇ ಫಸ್ಟ್ ಇಯರ್ ಬಂದಿತ್ತು ಅಂತಂದರೆ 75% ಇರಬೇಕು. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, ನೀವು ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಕೊಂಡ್ರೆ 75% ಇರಬೇಕು. ಅದು CGPA ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಹುಡುಗರು ಸೆಕೆಂಡ್ ಇಯರು, ಥರ್ಡ್ ಇಯರು, ಫೈನಲ್ ಇಯರ್ ಕಲಿತಾ ಇರ್ತಾರೆ. ನಿಮಗೆ CGPA ಇರ್ತದೆ ಕೆಲವೊಂದಿಷ್ಟು ಹುಡುಗರಿಗೆ. ಓಕೆ, ಸೊ ಹಂಗಾಗಿ ನಿಮಗೆ CGPA ಮಿನಿಮಮ್ 7 ಇರಬೇಕು. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ನಿಮ್ಮದು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು 6 ಲಕ್ಷಕ್ಕಿಂತ ಕೆಳಗಡೆ ಇರಬೇಕು. ಲಾಸ್ಟ್ ಡೇಟ್ ಕಾಣಿಸ್ತಿದೆ ನೋಡಿರಿ, ನವೆಂಬರ್ 15 ಆಗಿದೆ. ಓಕೆ, ಆ್ಯಂಡ್ ಇದಾಗಿ ಹೇಳಿದಾಗ ನೋಟ್ ಕೊಟ್ಟಂಗೆ ಏನು ಹೇಳಿದ್ರು 300. ಓಕೆ, ನಮ್ಮ ಭಾರತದಲ್ಲಿ ಇರ್ತಕ್ಕಂಥ 300 ವಿಶ್ವವಿದ್ಯಾಲಯಕ್ಕೆ ಅಟಚ್ ಇರತಕ್ಕಂಥ ಕಾಲೇಜ್ ಸ್ಟೂಡೆಂಟ್ಗೆ ಬರ್ತದೆ. ಆ್ಯಂಡ್ ಕೆಲವೊಂದಿಷ್ಟು ಏನು ಮಾಡಿದ್ದಾರೆ ಅಂತಂತಂದರೆ ರಿಸರ್ವ್ ಇಟ್ಟಿದ್ದಾರೆ. ಓಕೆ, ಇಲ್ಲಿ ಕಾಣಿಸ್ತಿದೆ ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲನೂ ಕೂಡ ಬಿಟ್ಟು ಹಾಕಿ. ಆ್ಯಂಡ್ SC ಸ್ಟೂಡೆಂಟ್ ಆಗಿತ್ತಂದರೆ ನಿಮ್ದು 67% ಆದರೂ ಕೂಡ ನಡೀತದೆ. ಅಂತಂದರೆ CGPA ಕನ್ವರ್ಟ್ ಮಾಡ್ಕೊಂಡ್ರೆ SC ಸ್ಟೂಡೆಂಟ್ ಆಗಿತ್ತಂದರೆ ನಿಮಗೆ 6.3 ಅಂತ ಕರಿತೀರೋ ಅಷ್ಟಿದ್ರು ಕೂಡ ನಿಮ್ಮದು ನಡೀತಾ ಇದೆ. ಅಂದರೆ 10% ರಿಲ್ಯಾಕ್ಸೇಷನ್ ಕೊಟ್ಟಾರೆ. ಅದೇ ರೀತಿಯಾಗಿ ಇಲ್ಲಿ 100 ಹುಡುಗರಿಗೆ ಕೊಡ್ತಿದ್ದೀನಿ ಅಂತ ಆಗಿತ್ತಂತಂದರೆ ಅದರಲ್ಲಿ 50 ಸ್ಟೂಡೆಂಟು ಹುಡುಗಿರಿಗೆ ಫಿಕ್ಸ್ ಇರುತ್ತೆ. ಓಕೆ, ಈಗ 100 ಸ್ಟೂಡೆಂಟಿಗೆ ಕೊಡ್ತಾಯಿದ್ದಾರೆ ಅಂತ ಅನ್ಕೋರಿ, ಅದರಲ್ಲಿ 50 ಹುಡುಗಿರಿಗೆ ಫಿಕ್ಸು. ಇನ್ನೂ 50ರಲ್ಲಿ ಯಾವ ರೀತಿ ಆಗ್ತದೆ, ಇನ್ನೂ 50ರಲ್ಲಿ ಯಾವ ರೀತಿ ಮಾಡ್ತಿದ್ದಾರೆ ನೋಡ್ರಿ, ಈ 25% ST ಆ್ಯಂಡ್ 25% SC ಅಂತಾರೆ. SC ಕೂಡ ಏನು ಮಾಡ್ತಾರೆ 50-50 ರಿಸರ್ವ್ ಇಟ್ಟಿದ್ದಾರೆ. ಅಂದರೆ ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಈಗ 100ರಲ್ಲಿ ಏನಾಗಿತ್ತು, ಈಗ 50% ಏನಾಯ್ತು, ಈಗ ಫೀಮೇಲ್ಗೆ ಹೋಯ್ತು. ಈಗ ಉಳಿದಿದ್ರಲ್ಲಿ 50, ಇದರಲ್ಲಿ ಉಳಿದಿದ್ರಲ್ಲಿ 50ರಲ್ಲಿ ಏನಾಗುತ್ತೆ ಅಂತಂದರೆ ಅಂದರೆ 50 ಈಗ 100 ಅಂತ ತೊಗೊಳೋಮ್ಗ ಅಂದರೆ 50 ಇಂಟು ಏನು ಮಾಡ್ರೆ 100% ಕನ್ವರ್ಟ್ ಮಾಡ್ಕೊಂಡ್ರೆ ಇದರಲ್ಲಿ ಅಂದರೆ 12 ಅಂತ ಅಂದಂಗೆ SC ಹೋಗ್ತದೆ. ರಿಮೈನಿಂಗ್ 25 ಸೀಟ್ಗಳು ಏನಾಗ್ತದೆ ಜನರಲ್ ಸ್ಟೂಡೆಂಟ್ ಕೂಡ ಕೊಡ್ತಾರೆ ಅಂತ. ಸೀಟ್ ಅನ್ನೋ ಬದಲು ಏನು ಆ ಹುಡುಗರು ಸ್ಕಾಲರ್ಶಿಪ್ ಪಡೆಯುವಂಥವ್ರು. ಅಂದರೆ ರಿಮೈನಿಂಗ್ ಯಾರು ಬರಲ್ಲ ಅಂತಲ್ಲ, ಬರ್ತದೆ. ಅಂದರೆ 100 ಸೀಟ್ ಇದೆ, 100 ಹುಡುಗರಿಗೆ ಕೊಡ್ತಾ ಇದ್ದಾರೆ ಅಂತಂತಂದರೆ 50 ಹುಡುಗಿರಿಗೆ ಕೊಡ್ತಾ ಇದ್ದಾರೆ. ಆ್ಯಂಡ್ ರಿಮೈನಿಂಗ್ 50ರಲ್ಲಿ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ 50% ಅಂದರೆ ಅದರಲ್ಲಿ ಅಂದರೆ 25 SC ಹೋಗಿಬಿಡ್ತದೆ. ಇನ್ನು 25ರಲ್ಲಿ ಕೂಡ ಹುಡುಗಿರು ಬರ್ಬೋದು, SC ಬರ್ಬೋದು, ಆ್ಯಂಡ್ ಎಲ್ಲರೂ ಕೂಡ ಬರ್ಬೋದು. ಓಕೆ, ಬಟ್ ಮೇಲೆ ಇರ್ತಕ್ಕಂಥದ್ದು ರಿಸರ್ವ್ ಫಿಕ್ಸು. ಆ್ಯಂಡ್ ಇನ್ನೊಂದು, ಪ್ಲೀಸ್ ಅಪ್ಲೋಡ್ ಯುವರ್ SBI ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇನ್ ದ ಅಪ್ಲಿಕೆಂಟ್ಸ್ ಫಾರ್ಮ್ ಅಂತಂದರೆ
ಇಫ್ ಯು ಡು ನಾಟ್ ಹ್ಯಾವ್ ಆ್ಯನ್ SBI ಬ್ಯಾಂಕ್ ಅಕೌಂಟ್ ಕೈಂಡ್ಲಿ ಓಪನ್ ಒನ್ ಬಿಫೋರ್ ಪ್ರೊಸೀಡಿಂಗ್ ವಿತ್ ಅಪ್ಲಿಕೇಶನ್ ಅಂತಂದರೆ ಅವ್ರೇನು ಹೇಳಿಕ್ಕೆ ಅಂದ್ರೆ ನಿಮ್ಮ SBIದು ಇರಬೇಕಾಗ್ತದೆ ಅಂತ ಹೇಳ್ತಿದ್ರು. ಅಂದರೆ SBIದವ್ರು ಕೊಡ್ಲಿಕ್ಕೋಸ್ಕರ ಮಾಡ್ತಿರೋದು. ಸೊ ಹಂಗಾಗಿ SBI ಇಲ್ಲಪ್ಪ ಅಂತಂದರೆ SBI ಅಂದರೆ ಯಾರಾದರೂ ಇತ್ತಂತಂದರೆ SBIದು ಒಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋರಿ, ಅದರಿಂದ ಮಾಡಿ ಅಪ್ಲೈ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಹೆಂಗೇನು SBI ಅಕೌಂಟ್ ಈಸ್ ಮಾಂಡೇಟರಿ ಫಾರ್ ಶಾರ್ಟ್ ಲಿಸ್ಟಿಂಗ್, ಯಾಕಂದ್ರೆ ಅಲ್ಲಿ ಶಾರ್ಟ್ ಲಿಸ್ಟಿಂಗ್ ಮಾಡಲಿಕ್ಕೆ ಒಂದು ಮಾಂಟ್ರಿ ಇದೆ. ಸೊ ಹಂಗಾಗಿ ಆ್ಯಂಡ್ ಬೆನಿಫಿಟ್ಸ್ ಎಷ್ಟು ಸಿಗ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಒನ್ ಟೈಮ್ ಓಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲನೂ ಕೂಡ ನೋಡ್ಕೊಂಡ್ಮೇಲೆ ಎಲ್ಲನೂ ಕೂಡ ನೀವು ಏನಾದರೂ ಸೆಲೆಕ್ಷನ್ ಆಯ್ತಪ್ಪ ಅಂತಂದರೆ 75,000 ರೂಪಾಯಿ. ಓಕೆ ನಿಮಗೆ ಯಾಕಂದರೆ ಹುಡುಗರಿಗೆ ನಾನು ನಿಮ್ಮ ಅದಕ್ಕೆ ಸ್ಟಾರ್ಟಿಂಗ್ ಪ್ರೂಫ್ ತೋರಿಸ್ಕೊಂಡ್ಬಿಟ್ಟೆ. ಯಾಕಂತಂದ್ರೆ 75,000 ರೂಪಾಯಿ ಅಂದ ತಕ್ಷಣ ಅವಾಗೇ ಸ್ಕಿಪ್ ಮಾಡ್ತಿದ್ರೆ. ಅದಕ್ಕೋಸ್ಕರ ಮೊದಲೇ ಎಷ್ಟು ಹುಡುಗರಿಗೆ ಬಂದಿದೆ ಸ್ಕಾಲರ್ಶಿಪ್ ಅಂತ ಮೊದಲೇ ತೋರಿಸ್ಬಿಟ್ಟೆ ನಿಮಗೆ. ನೋಡಿದ್ರೆ 8,980 ಸ್ಟೂಡೆಂಟಿಗೆ, 3,000 ಸ್ಟೂಡೆಂಟಿಗೆ, 50 ಜನಕ್ಕೆ 230 ಅಂತ ಹಂಗೆ ಕೊಟ್ಟಿದ್ದಾರೆ ನೋಡಿ. ಅದೇ ರೀತಿಯಾಗಿ 75,000 ರೂಪಾಯಿ ಅನ್ನೋದು ಸೆಲೆಕ್ಷನ್ ಆದವ್ರಿಗೆ ಕೊಡ್ತಾರೆ. ವರ್ಷನ್ ಕೂಡ ಕೊಡ್ತಿದ್ದಾರೆ. ಆ್ಯಂಡ್ ಈಗ ಅಪ್ಲೈ ಮಾಡ್ಲಿಕ್ಕೆ ಈಗ ಡಾಕ್ಯುಮೆಂಟ್ಸ್ ಏನೆಲ್ಲ ರೆಡಿ ಇಟ್ಕೊಂಡು ಮಾಡಬೇಕಪ್ಪ ನೀವು ಅಂತಂದರೆ ಮಾರ್ಕ್ ಶೀಟ್ ಅಂದರೆ ಪ್ರಿವಿಯಸ್ ಇಯರ್ದು ಮಾರ್ಕ್ ಶೀಟು. ಈಗ PUC ಮುಗಿಸ್ಕೊಂಬಂದು PUC ಇದು ಬೇಕಾಗ್ತದೆ. ಅದು ಈಗ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇತ್ತಂತಂದರೆ ನಿಮ್ಮ ಪ್ರಿವಿಯಸ್ ಯಾವುದಿದೆ ಅದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಿಮ್ದು ಯಾವುದಾದ್ರೂ ಒಂದು ಐಡೆಂಟಿಟಿ ಪ್ರೂಫ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಆಧಾರ್ ಕಾರ್ಡ್ ಇರ್ತದೆ, ತೊಗೊಳ್ರಿ. ನೆಕ್ಸ್ಟ್ ಕರೆಂಟ್ ಇಯರ್ ಫೀಸ್ ರಿಪೀಟ್ ಅಂದರೆ ಫೀಸ್ ರಿಸಿಪ್ಟು, ನಿಮಗೆ ಕಾಲೇಜ್ ಅಡ್ಮಿಷನ್ ಆಗಲಿಕ್ಕೆ ಕಟ್ಟಿರ್ತೀವಿ ಕೂಡ ಅದು ರಿಸಿಪ್ಟ್ ಇರಬೇಕು. ಆ್ಯಂಡ್ ಪ್ರೂಫ್ ಆಫ್ ಕರೆಂಟ್ ಇಯರ್ ಅಡ್ಮಿಷನ್ ಆಗಿರ್ತಕ್ಕಂಥ ಒಂದು ಪ್ರೂಫ್ ಬೇಕು ಸದ್ಯಕ್ಕೆ, ಅದು ಒಂದು. ಓಕೆ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಫ್ ದ ಅಪ್ಲಿಕೆಂಟ್ಸ್ ಆರ್ ಪೇರೆಂಟ್, ಯಾರಾದರೂ ಒಬ್ರದ್ದು ಅಂದರೆ ಯಾರ್ದಿದೆ ಅಂದರೆ ನಿಮ್ಮ ಪೇರೆಂಟ್ ಆಯಿತು, ನಿಮ್ದು ಯಾರಾದರೂ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ನಿಮ್ದು SBI ಇತ್ತಂತಂದರೆ ಹಾಕ್ಕೊಂಬಿಡ್ರಿ. ನೆಕ್ಸ್ಟ್ ಪ್ರೂಫ್ ಆಫ್ ಇನ್ಕಮ್ಮು, ಯಾಕಂದರೆ 6 ಲಕ್ಷಕ್ಕಿಂತ ಕೆಳಗಡೆ ಇರಬೇಕಂತ ಹೇಳಿದ್ರು, ಅದು ಬೇಕು. ನೆಕ್ಸ್ಟು ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್, ಅವ್ರದ್ದು ಫೋಟೋ ಬೇಕಾಗ್ತದೆ, ಅಪ್ಲಿಕೇಶನ್ ಯಾರು ಹಾಕ್ತಿದ್ದೆ ಸ್ಟೂಡೆಂಟ್ ಅವ್ರದ್ದು ಬೇಕಾಗ್ತದೆ. ನೆಕ್ಸ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್. ಓಕೆ ಕ್ಯಾಸ್ಟ್ ಎದಕ್ಕೆ ಬೇಕು ನಿಮ್ಗೆಲ್ಲ ಗೊತ್ತಿದೆ, ಹೇಳ್ದಂಗೆ ರಿಸರ್ವ್ ಇದಾವೆ, SC ST ಸ್ಟೂಡೆಂಟ್ಗೆ ರಿಸರ್ವ್ ಇದೆ ಸ್ವಲ್ಪ, ಹಂಗಾಗಿ. ಓಕೆ ಆ್ಯಂಡ್ ಅಪ್ಲೈ ಮಾಡ್ಲಿಕ್ಕಂತ ಹೋದಾಗ ನಿಮಗೆ ಯಾವ ರೀತಿ ಅಪ್ಲೈ ಮಾಡೋದು ನೋಡಿ. ಈ ಲಿಂಕ್ನ ಬೇಕಾದ್ರೆ ನಾನು ವಾಟ್ಸಪ್ ಚಾನಲ್ ಅಥವಾ ಕಾಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ. ಈ ಲಿಂಕ್ ಥ್ರೂ ಡೈರೆಕ್ಟಾಗಿ ಓಪನ್ ಮಾಡಿರಿ. ಎಲ್ಲಾದರೂ ಒಂದು ಕಡೆ ಅಪ್ಲೈ ನೋ ಅಂತ ಬಂದಿರ್ತದೆ. ಲೈಕ್ ಎಕ್ಸಾಂಪಲ್ ಈ ರೀತಿ ಅಪ್ಲೈ ನೋ ಅಂತ ಬಂದಿರ್ತದೆ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಅನ್ಕೋರಿ. ಓಕೆ ಕಾಣಿಸ್ತೀನಿ, ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಓಪನ್ ಆಗಿಬಿಡ್ತದೆ. ನೀವು ಇದುವರೆಗೂ ಕೂಡ ನಮ್ಮ ಒಂದು ಅಂದರೆ ಇದು ಬಡ್ಡಿ ಫಸ್ಟ್ ಸ್ಟಡಿದಲ್ಲಿ ಒಮ್ಮೆ ಕೂಡ ನೀವೇನಪ್ಪ ಅಂದರೆ ಲಾಗಿನೇ ಆಗಿಲ್ಲ. ಓಕೆ ಮೀನ್ಸ್ ಏನಂತಂದರೆ ಒನ್ ಟೈಮ್ ಕೂಡ ನೀವೇನು ಮಾಡಿದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ನೀವು ಅಂತಂದರೆ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕಾಣಿಸ್ತಿದೆ ನೋಡಿ ಕೆಳಗಡೆ. ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡ್ಕೋಬೇಕು, ಫಸ್ಟ್ ಟೈಮ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಎಲ್ಲನೂ ಕೂಡ ನೀಟಾಗಿ ಹಾಕ್ಕೊಂಡು. ಓಕೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ವಾಪಸ್ ತಿರ್ಗಾ ಏನು ಮಾಡ್ಬೋದು ಅಂತಂದರೆ ಲಾಗಿನ್ ಆಗಿ ಎಲ್ಲನೂ ಕೂಡ ಸ್ಟೆಪ್ ವೈಸ್ ಕೇಳ್ತಾ ಹೋಗೋದು. ಅಂದರೆ ಫಸ್ಟ್ ಟೈಮ್ ಕೇಳೋರಿಗೆ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೇಳ್ತದೆ. ಆ್ಯಂಡ್ ಸೆಕೆಂಡ್ ಥರ್ಡ್ ಫೋರ್ತ್ ಕೇಳೋರಿಗೆ ಏನು ಬೇಕಾಗಿಲ್ಲ, ಯಾಕಂದರೆ ಸೆಕೆಂಡ್ ಥರ್ಡ್ ಫೋರ್ತ್ ಆಳೆ ಅಪ್ಲೈ ಮಾಡ್ತಿದ್ರೆ ಅಂತಂದರೆ ಆಟೋಮೆಟಿಕ್ ಎಲ್ಲನೂ ಕೂಡ ಪೆಚ್ಡ್ ಆಗಿರ್ತದೆ. ಕೆಲವೊಂದಿಷ್ಟು ಅಷ್ಟೇ ಸ್ಪೆಸಿಫಿಕ್ ಕೇಳ್ತಿರ್ತದೆ, ಅವನ್ನಷ್ಟೇ ಅಪ್ಲೈ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ಆಗ್ತದೆ. ಆ್ಯಂಡ್ ನಿಮ್ಗೆ ಆಳೆ ಆಟೋಮೆಟಿಕ್ಲಿ ಯಾವ್ದು ಮೇಲ್ ಕೂಡ ಬರ್ತದೆ ನಿಮ್ದು ಯಾರು ಸೆಲೆಕ್ಷನ್ ಆಗಿದ್ದಾರೆ. ಓಕೆ ಆ್ಯಂಡ್ ಶಾರ್ಟ್ ಲಿಸ್ಟ್ ಕೂಡ ಬಿಡ್ತಾ ಇರ್ತಾರೆ. ಲೈಕ್ ಹೆಂಗೆ ಇದು ಹೆಂಗಿದೆ ನೋಡಿ, ಇದರಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಈಗ ಹೋಗ್ತೀರಾ, ಲೈಕ್ ಇದ್ರ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಕಾಲರ್ಶಿಪ್ ರಿಸಲ್ಟ್ ಅಂತ ಕಾಣಿಸ್ತಿದೆ ನೋಡಿ. ಸ್ಕಾಲರ್ಶಿಪ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ನೊಂದು ಆಲ್ ಲಿಸ್ಟಲ್ಲಿ ಗಾಳಿ ಬಂದಿರೋದು ನಾನು ನಿಮಗೆ ಬೇಕಾದರೆ ನೋಡ್ಕೊತೀರಿ ಅವಾಗ. ಓಕೆ ಆ್ಯಂಡ್ ನಿಮ್ಗೆ ಹೇಳ್ತೀನಿ, ನಾನು ವರಿ ಮಾಡ್ಕೊಬಿಡ್ರಿ, ಇದ್ರ ಕೂಡ ಬಂದಾಗ ಕೂಡ ಹೇಳ್ತೀನಿ. ಓಕೆ ಕೊಂಡ್ರು ಅಪ್ಲೈ ಮಾಡಿರಿ, ಮಿಸ್ ಮಾಡ್ಕೊಳ್ಕೊಬಿಡ್ರಿ. ಯಾಕಂದರೆ ಎಷ್ಟು ಹುಡುಗರಿಗೆ ಈ ಥರ ನೋಡಿ ಅದು ಇದು ಎಲ್ಲನೂ ಕೂಡ ಜಂಜಾಟ ಇದೆ ಅಂತಂದು ಎಷ್ಟು ಹುಡುಗರು ಅಪ್ಲೈನೇ ಮಾಡೋದಿಲ್ಲ. ಅಪ್ಪಿ ತಪ್ಪಿ ಸೆಲೆಕ್ಷನ್ ಆಯ್ತಂದರೆ ಬಿಗ್ ಅಮೌಂಟ್ ಬರುತ್ತೆ ಅದಕ್ಕೆ. ಸರಿ, ಥ್ಯಾಂಕ್ ಯು, ಅಷ್ಟೇ, ಬಾಯ್.